ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈನ್ ಮಾಡ್ಲಿ ಬಿಡ್ಲಿ, ಈಗ ಇನ್ನ ಪ್ರಹ್ಲಾದ್ ಜೋಶಿ ಅವ್ರು ಬಂದಿದ್ದಾರೆ, ಅವ್ರಿದ್ದಾಗಲೂ ಇನ್ನೊಂದು ಪೇಪರ್ ಲೀಕ್ ಆಯ್ತು ಅಂದ್ರೆ ಇನ್ನೊಂದು ಸ್ಟ್ರೈಕ್ ಮಾಡ್ತಾರೆ, ಇವ್ರನ್ನು ರಿಸೈನ್ ಮಾಡಿಸಿ ಅಂತಾರೆ. ಅದಾದ್ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಅನ್ಕೊಳ್ಳಿ, ಕಾಂಗ್ರೆಸ್ ಅವ್ರು ಇದ್ದಾಗಲೂ ಯಾವ್ದಾದ್ರು ಪೇಪರ್ ಲೀಕ್ ಆದ್ರೆ ಅವಾಗ್ಲೂ ಇನ್ನೊಂದು ಪಾರ್ಟಿ ಎದೊಳುತ್ತೆ, ಅವ್ರನ್ನ ರಿಸೈನ್ ಮಾಡಿಸಿ ಇವ್ರನ್ನ ರಿಸೈನ್ ಮಾಡಿಸಿ. ಇದೆಲ್ಲ ಉತ್ತರ ಬೇಕಾಗಿದ್ದು, ನೀಟ್ಗೆ ಸೊಲ್ಯೂಷನ್ ಬೇಕಾಗಿತ್ತು. ಇಲ್ಲಿ ಸೊಲ್ಯೂಷನ್ ನ ಬೇರೆ ರೀತಿ ಕನ್ವರ್ಟ್ ಮಾಡೋ ಪ್ರಯತ್ನ ಮಾಡೋದು. ನಮಸ್ಕಾರ ವೀಕ್ಷಕರೇ. CJP ಕಾಕ್ರೋಚ್ ಜನತಾ ಪಾರ್ಟಿ 3 ತಿಂಗಳಿಂದ ಹುಟ್ಟಿದ ಪಕ್ಷ ಏನೇನೋ ಮಾಡ್ತು, ದೊಡ್ಡ ಮಟ್ಟಕ್ಕೆ ರಾಷ್ಟ್ರೀಯ ಲೆವೆಲ್ ಅಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡ್ಬಿಡ್ತು. ಕಾಕ್ರೋಚ್ ಜನತಾ ಪಾರ್ಟಿ ಅಕಸ್ಮಾತ್ ಆಗಿ ಉಟ್ಕೊಂಡಂತ ಪಾರ್ಟಿ. ಜಸ್ಟ್ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಅವರು ಏನೋ ಅಕಸ್ಮಾತ್ ಆಗಿ ಮಾತಾಡುವಾಗ ಕೆಲವಷ್ಟು ಪ್ಯಾರಾಸೈಟ್ಗಳು ಅಂದ್ರೆ ಜಿಳೆಗಳ ರೀತಿ ಉಟ್ಕೊಂಡ್ಬಿಡ್ತವೆ, ಅವು ಜನರನ್ನ ದಾರಿ ತಪ್ಪಿಸ್ತಾರೆ ಇನ್ಸ್ಟಾಗ್ರಾಮ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಅಂತ ಹೇಳಿದ್ರು. ಅದನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿ ಶುರು ಮಾಡ್ದ ಈ ಕಾಕ್ರೋಚ್ ಜನತಾ ಪಾರ್ಟಿ. ಯಾವ್ದ್ರಲ್ಲಿ? ಸೋಷಿಯಲ್ ಮೀಡಿಯಾದಲ್ಲಿ. ಅಂತ ಪಾರ್ಟಿ ಇವತ್ತು ದೊಡ್ಡ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡ್ತು. ಇಲ್ಲಿ ಒಂದು ಜ್ಞಾನಿಗಳು ಹೇಳಿದ್ದು, ನಾನು ಹುಡುಕ್ತಾ ಹೋದಾಗ ಅವ್ರು ಹೇಳಿದಂತ ಎಷ್ಟೋ ವಿಷಯಗಳಿಗೆ ಈಕ್ವಲ್ ಆಗಿರುವಂತ ಮೆಸೇಜ್ಗಳು ನಮ್ಗೆ ಸಿಗ್ತಾ ಇರುತ್ತೆ, ಅಂದ್ರೆ ಸಾಕ್ಷಿಗಳು ಕಣ್ಮುಂದೆ ಸಿಗ್ತಾ ಇರುತ್ತೆ. ವಿದ್ಯಾರ್ಥಿಗಳು, ಯುವಕರು ದಾರಿ ತಪ್ತಾರೆ ಅಂತ ಒಂದು ಮಾತನ್ನ ಹೇಳಿದ್ರು. ಅಂಥದ್ದು ಇದರಲ್ಲಿ ನಾವು ನೋಡಿದ್ವಿ ಅನ್ಸುತ್ತೆ. ದಾರಿ ತಪ್ಪಿಸೋ ಕೆಲಸ ಸೋಷಿಯಲ್ ಮೀಡಿಯಾದಿಂದ ನಡೆದೋಯ್ತು. ಇಷ್ಟಿಷ್ಟು ಸೋಷಿಯಲ್ ಮೀಡಿಯಾ ಚಾನೆಲ್ಗಳು ಉಟ್ಕೊಂಡ್ಬಿಟ್ವು, ಫಾಲೋವರ್ಸ್ಗಳನ್ನ ನೋಡಿದ್ರು. CJP ಒಂದು ಪಾರ್ಟಿಗೆ ಸುಮಾರು 2.2 ಮಿಲಿಯನ್ ಫಾಲೋವರ್ಸ್ ಇದ್ರು. ಅದಾದ್ಮೇಲೆ ಹೋಗ್ತಾ 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 ಇನ್ನ ಜಾಸ್ತಿ ಆಗ್ತಾ ಹೋದ್ರು. ಹತ್ತತ್ರ ಎಲ್ಲಿ ತನಕ ಹೋಯ್ತು, 2 ಕೋಟಿ ಜನ ತನಕ ಫಾಲೋವರ್ಸ್ ಬಂದ್ಬಿಟ್ರು. ಆ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಅದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಚಾನೆಲ್ಗೆ. ಅದರಿಂದ ಗುಂಪುಗಳು ಕಟ್ಕೊಂಡ್ರು, ಜನ ಹೋರಾಟಗಳ ಮುಂದಾದ್ರು. ಆದ್ರೆ ಇಲ್ಲಿ ಅಜೆಂಡಾ ಏನಿತ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಯಾಕೆ ಈ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟು ಇದನ್ನೇ ಜ್ಞಾನಿಗಳು ಬರೆದಿದ್ದು. ರಾಜಕೀಯ ಲಾಬಿಗೆ ಹೋರಾಟಗಳು ನಡೆಯುತ್ತೆ ಅಂತ ಹೇಳಿದ್ರು, ದುಡ್ಡು ಅಧಿಕಾರಕ್ಕೆ ಜನ ಆತುರಿತಾರೆ, ಇಂಥ 3 ವಿಷಯಗಳನ್ನ ಬರೆದಿದ್ರು. ಒಂದು, ವಿದ್ಯಾರ್ಥಿಗಳು ದಾರಿ ತಪ್ತಾರೆ, ರಾಜಕೀಯ ಲಾಬಿಗೆ ಹೋರಾಟಗಳು ನಡೆಯುತ್ತೆ, ದುಡ್ಡು ಅಧಿಕಾರಕ್ಕೋಸ್ಕರ ಜನ ಆತುರಿತಾರೆ. ಇವು 3ರಿಂದ ಇವತ್ತು ಈ ಹೋರಾಟಗಳು ನಡೆದ್ವಾ? ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಹೌದು, ನಮ್ಮ ವಿದ್ಯಾರ್ಥಿಗಳು ಏನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರೆ ಟಕ್ ಅಂತ ಜೈ ಅನ್ನೋದೇ. ಅಲ್ಲಿ ಓದೋರು 7ನೇ ಕ್ಲಾಸ್ 8ನೇ ಕ್ಲಾಸ್ ವಿದ್ಯಾರ್ಥಿಗಳು. ಇನ್ನ ಕೆಲವಷ್ಟು ಜನ ಹೇಳಿದ್ದೇನು, ನಮ್ಮನ್ನ ಫೋರ್ಸ್ಫುಲಿ ಇನ್ಸ್ಟಿಟ್ಯೂಷನ್ ಇಂದ ಕರ್ಕೊಂಡ್ ಬಂದಿದ್ದಾರೆ. ಇನ್ನು ಅಲ್ಲಿ ಓದೋರ್ಗೆ ಎಷ್ಟೋ ಜನ ಗೊತ್ತೇ ಇಲ್ಲ ಎಂತ ಹೋರಾಟಕ್ಕೆ ಹೋಗಿದೀವಿ ಅಂತ. ಸುಮ್ಮನೆ ಅಲ್ಲಿ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಟೀ ಕೊಡ್ತಾರೆ ಅಂತ ಹೋಗಿದ್ದವರೇ ಎಷ್ಟೋ ಜನ ಇದ್ದಾರೆ. ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕು ಅಂದ್ರು ಎಷ್ಟೋ ವಿಡಿಯೋಗಳು ಇದಾವೆ ಬಿಡಿ. ಇದೊಂದು ವಿಡಿಯೋದಲ್ಲಿ ನೋಡಿ, ಜಂತರ್ ಮಂತರ್ಗೆ ಹೋಗಿ ನಿನ್ಗೆ ಏನ್ ಸಿಕ್ತು ಅಂತ ಯಾರಾದ್ರೂ ಕೇಳಿದ್ರೆ ಈ ಹುಡುಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಏನ್ ಸಿಕ್ತು ಅಂತ. पूछ रही थी कि आप जंतर मंतर के प्रोटेस्ट में जाके क्या मिला? मैंने कहा पहले तो चाय मिली, वो भी चाय उसकी, उसके बाद ये कोल्ड ड्रिंक मिली, उसके बाद एक गुड्डे बिस्किट भी मिला, भाई साहब नमकीन भी मिली, पानी की बोतल भी दे रहे हैं। मतलब क्या पार्टी चल रही है यहाँ पर, तो ये खतरनाक लेवल की चाय उसकी चाय मिल रही है यार। और बर्गर पिज्जा के लिए तो अंदर जाना पड़ा था, लाठी की डर से हम लोग गए नहीं, ये तो बाहर ही मिल गए। तो जिसको भी ये पार्टी करनी है ना, फटाफट से आ जाओ जंतर मंतर, लेकिन प्रोटेस्ट का सोच के आना। ಇವ್ರು ಹೇಳಿದ್ ಕೇಳಿದ್ರಲ್ಲ, ಪಾರ್ಟಿ ಮಾಡ್ಬೇಕು ಅನ್ನೋರೆಲ್ಲ ಜಂತರ್ ಮಂತರ್ಗೆ ಬನ್ನಿ. ಅಲ್ಲಿ ನಡೆದಿದ್ದು ಪಾರ್ಟಿ, ಪ್ರೊಟೆಸ್ಟೇ ಅಲ್ಲ ಅಂತ ಎಷ್ಟೋ ಜನ ಹೇಳ್ತಿದ್ದಾರೆ. ನಾನು ಅದನ್ನೇ ಹೇಳಿದ್ದು, ಯುವಕರು ದಾರಿ ತಪ್ತಾರೆ. ಪ್ರೊಟೆಸ್ಟ್ ಅನ್ನೋ ಹೆಸರಲ್ಲಿ ಯಾರ್ಯಾರೋ ಪೊಲಿಟಿಕಲ್ ಪಾರ್ಟಿಗಳು, ಕೆಲವಷ್ಟು NGOಗಳು ಇನ್ವಾಲ್ವ್ ಆದ್ವು. NGO ಇನ್ವಾಲ್ವ್ ಆಗಿದ್ದು ಕಾರಣ ಹೇಳಿದ್ದೀನಿ, FCRA ಒಂದು ಕಾರಣಕ್ಕೋಸ್ಕರ NGOಗಳು ಇನ್ವಾಲ್ವ್ ಆದ್ವು. ಅಂದ್ರೆ ಆ FCRA ಬಿಲ್ ಪಾಸ್ ಆಗಬಾರ್ದು, ಹೇಗಾದ್ರೂ ಈಗ ನಡೀತಾ ಇರುವಂತ ಈ ಮಾನ್ಸೂನ್ ಸೆಷನ್ ಹೋಲ್ಡ್ ಆಗ್ಬೇಕು ಅನ್ನೋ ಕಾರಣದಿಂದ ಬೇರೆ ಬೇರೆ ರೂಪ ಪಡ್ಕೊಂಡ್ಬಿಡ್ತು. ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಬರೋದು ಫ್ಯೂಚರ್ ಅಲ್ಲಿ ನಿಂತೋಗುತ್ತೆ, ಮತಾಂತರ ಏನಿದೆ ಅದು ಕೂಡ ಮುಂದೆ ನಿಂತೋಗುತ್ತೆ. ಯಾಕೆ ಅಂದ್ರೆ ದುಡ್ಡೇ ಬರ್ಲಿಲ್ಲ ಅಂದ್ರೆ ಎಲ್ಲ ಆಗುತ್ತೆ, ಅಂತ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. CJP ಅಜೆಂಡಾ ಅದೇ ತರ ಆಗಿತ್ತು. ಅವ್ರಿಗೆ ಯಾರೋ ದುಡ್ಡು ಕೊಟ್ಟು ಮಾಡಿಸೋದು, ಸುಮಾರು 100 ಕೋಟಿಗೆ ಬಂದಿದೆ ಅಂತ ಹೇಳ್ತಾರೆ. ಲೆಕ್ಕ ಎಲ್ಲೂ ಸಿಗೋದಿಲ್ಲ ಬಿಡಿ, ಇದ್ರೂ ಇರಬಹುದು. ಯಾಕೆ ಅಂದ್ರೆ ಅಲ್ಲಿ ಊಟ ಹಾಕದವರು ಎಷ್ಟೋ ಜನ ಕಾರ್ಯಕರ್ತರು. ಒಂದು ಯಾವ ಪಾರ್ಟಿ ಇದು, ಕಣ್ಣು ತೆರೆಯೋದ್ರಲ್ಲಿ ಉಟ್ಕೊಳ್ತು, ಕಣ್ಣು ಮುಚ್ಚೋದ್ರೆ ಮುಚ್ಚೋಗುತ್ತೆ. ಅಂತ ಪಾರ್ಟಿಗಳನ್ನ ನಂಬಿ ಜನ ಹೋದ್ರಲ್ಲ. ಯಾಕೆ? ಅಲ್ಲಿ ಊಟ ಕೊಡ್ತಾ ಇದ್ದಾರೆ, ಜ್ಯೂಸ್ ಕೊಡ್ತಾ ಇದ್ದಾರೆ, ಕುಡಿಯೋದಕ್ಕೆ ಪಾರ್ಟಿ ನಡೀತಾ ಇದೆ, ಡ್ಯಾನ್ಸ್ ಮಾಡ್ಬೋದು, ಹುಚ್ಚರ ತರ ಕುಣಿದ್ರು ರಾತ್ರಿ ಎಲ್ಲ. ಎಷ್ಟೋ ವಿಡಿಯೋಗಳಿದಾವೆ ಬಿಡಿ ಆ ತರ. ಒಬ್ಬ ಸ್ಪೈಡರ್ ಮ್ಯಾನ್ ತರ ಬಂದ್ರೆ ಇನ್ನೊಂದ್ ತರ ಬರ್ತಾನೆ, ಮ್ಯೂಸಿಕ್ ಹಾಕೊಂಡು ಕುಣಿದ್ರು ಜನ. ನೆಕ್ಸ್ಟ್ ಅದಕ್ಕೆ ಆಪೋಸಿಟ್ ಆಗಿ ತಿಂತಾರೆ ಬಿಡಿ. ಅದು ಇಲ್ಲಾಗಿದ್ದು ಅದೇ ವಿದ್ಯಾರ್ಥಿಗಳ ಹೆಸರಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಬಳಸ್ಕೊಂಡು. CJP ಅಜೆಂಡಾ ಏನಾಗಿತ್ತು? ಇವ್ರ ಅಜೆಂಡಾ ಹೇಳ್ಬೇಕು ಅಂದ್ರೆ 3 ಅಜೆಂಡಾ ಇಟ್ಕೊಂಡಿದ್ದು ಇವರು. ಒಂದು, ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್. ಅದರಿಂದ ಏನ್ ಸಿಗ್ತಾ ಇತ್ತು? ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಕೊಟ್ರೆ ಆ ಜಾಗಕ್ಕೆ ಇನ್ನೊಬ್ರು ಬರ್ತಾರೆ.
ಅವಾಗಲೂ ನೀಟ್ ಪತ್ರಿಕೆ ಲೀಕ್ ಆದ್ರೆ ಅವ್ರನ್ನೂ ರಿಸಿಗ್ನೇಷನ್ ಕೊಡಿ ಅಂತ ಹೇಳ್ತಾರೆ. ಅದಾದ ಮೇಲೆ ಇನ್ನೊಬ್ರು ಬಂದ್ರೆ ಅವ್ರನ್ನೂ ರಿಸಿಗ್ನೇಷನ್ ಕೊಡಿ ಅಂತ ಹೇಳ್ತಾರೆ. ಇದೇ ರೀತಿ ಹೋದ್ರೆ ಏನಾಗುತ್ತೆ? ನೆಕ್ಸ್ಟ್ ಈಗ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಕ್ಸಾಂಪಲ್ ಪಂಜಾಬ್ ಅಲ್ಲಿ ಕೂಡ ಒಂದು ಪೇಪರ್ ಲೀಕ್ ಆಯ್ತು. ಅದಕ್ಕೆ ಏನಾದ್ರು ಮಾತಾಡ್ತೀರಾ ಅಂದ್ರೆ ಅದಕ್ಕೆ ಇವ್ರೇನು ಮಾತಾಡೋದಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಅಲ್ಲಿರುವಂತದ್ದು ಇವ್ರು ಸಪೋರ್ಟ್ ಮಾಡಿರುವಂತ ಪೊಲಿಟಿಕಲ್ ಪಾರ್ಟಿ. ಇನ್ನ ಬೇರೆ ಬೇರೆ ಕಡೆ ಲೀಕ್ ಆಗಿದೆ ಆದ್ರೆ ಅದಕ್ಕೆ ವಿರುದ್ಧವಾಗಿ ಇವ್ರು ಮಾತಾಡಕ್ ರೆಡಿ ಇಲ್ಲ. ಯಾಕೆಂದ್ರೆ ಇವ್ರು ಫಂಡಿಂಗ್ ಆಗಿರೋದು ಆ ಪೊಲಿಟಿಕಲ್ ಪಾರ್ಟಿಗಳಿಂದ. ಒಂದು ಬಿಡಿ, ನಾನು ಅದನ್ನ ಹೇಳಿದ್ದು, ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈನ್ ಮಾಡ್ಲಿ ಬಿಡ್ಲಿ. ಈಗ ಇನ್ನ ಪ್ರಹ್ಲಾದ್ ಜೋಶಿ ಅವ್ರು ಬಂದಿದ್ದಾರೆ, ಅವ್ರಿದ್ದಾಗಲೂ ಇನ್ನೊಂದು ಪೇಪರ್ ಲೀಕ್ ಆಯ್ತು ಅಂದ್ರೆ ಇನ್ನೊಂದು ಸ್ಟ್ರೈಕ್ ಮಾಡ್ತಾರೆ, ಇವ್ರು ರಿಸೈನ್ ಮಾಡಿಸಿ ಅಂತಾರೆ. ಅದಾದ್ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಅನ್ಕೊಳ್ಳಿ, ಕಾಂಗ್ರೆಸ್ ಅವ್ರು ಇದ್ದಾಗಲೂ ಯಾವ್ದಾದ್ರು ಪೇಪರ್ ಲೀಕ್ ಆದ್ರೆ ಅವಾಗ್ಲೂ ಇನ್ನೊಂದು ಪಾರ್ಟಿ ಎದೊಳುತ್ತೆ, ಅವ್ರನ್ನ ರಿಸೈನ್ ಮಾಡಿಸಿ ಇವ್ರನ್ನ ರಿಸೈನ್ ಮಾಡಿಸಿ. ಇದೆಲ್ಲ ಉತ್ತರ ಬೇಕಾಗಿದ್ದು. ನೀಟ್ಗೆ ಸೊಲ್ಯೂಷನ್ ಬೇಕಾಯ್ತು. ಇಲ್ಲಿ ಸೊಲ್ಯೂಷನ್ ನ ಬೇರೆ ರೀತಿ ಕನ್ವರ್ಟ್ ಮಾಡೋ ಪ್ರಯತ್ನ ಮಾಡೋರು. ಇನ್ನು ಸೆಕೆಂಡ್ರಿ, ವಿದ್ಯಾರ್ಥಿಗಳು ಸತ್ರು, ಅವರ ಫ್ಯಾಮಿಲಿಗೆ 1 ಕೋಟಿ ಪರಿಹಾರ ಕೇಳಿದ್ರು. ಇದರಲ್ಲಿ ಒಂದು ಅರ್ಥ ಇದೆಯಾ ಅನ್ನೋದಾದ್ರೆ ಒಂದು ಅರ್ಥ ಇರಬಹುದು. ಬಟ್ ಆದ್ರೆ ವಿದ್ಯಾರ್ಥಿಗಳು ಸಾಯೋದಕ್ಕೆ ಅವ್ರ ಫ್ಯಾಮಿಲಿಯವರೇ ಕಾರಣ ಅಲ್ವಾ? ಯಾಕೆ ಮಕ್ಕಳ ಮೇಲೆ ಅಷ್ಟೊಂದು ಪ್ರೆಷರ್ ಹಾಕ್ತಾರೆ? ಯಾಕೆ ಇದನ್ನ ಓದ್ಲೇಬೇಕು, ಈಗ ಮಾಡ್ಲೇಬೇಕು ಅಂತ ಪ್ರೆಷರ್ ಆಗಿದ್ರಿಂದ ಮಕ್ಕಳು ಸತ್ರೆ ಹೊರತು ಇಲ್ಲಮ್ಮ ತಲೆ ಕೆಡಿಸ್ಕೊಬೇಡ, ಇದಿಲ್ಲ ಇನ್ನೊಂದ್ಸಲ ಮಾಡು ಅಂತ ಹೇಳಿದ್ರೆ ಎಂತೆಂತ ಸಾಧನೆ ಮಾಡಿರೋರು ಇದ್ದಾರೆ. ಫೇಲ್ ಆಗಿರೋಂತ ಎಂತೆಂಥವ್ರು ದೊಡ್ಡದಾಗಿ ಸಾಧನೆ ಮಾಡಿದ್ದಾರೆ. ಬಿಲ್ ಗೇಟ್ಸ್ ಅವರು ಫೇಲ್ ಸ್ಟೂಡೆಂಟ್ ನೋಡಿದ್ರೆ ಪ್ರಪಂಚನೇ ತಿರುಗಿ ನೋಡುವಂತ ಶ್ರೀಮಂತ ಆಗೋದ್ರು. ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಎಷ್ಟೊಂದು ಮಾಡಿರುವಾಗ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಿದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ವಲ್ಲ. ಇದು ಬೇರೆಯವರ ಬಂಡವಾಳ ಆಗಿ ಬಳಕೆ ಆಯ್ತು. ಈ CJP ಪ್ರೊಟೆಸ್ಟರ್ ಅಂತ ನಿಂತ್ಕೊಂಡವರೆಲ್ಲ ಕೂಡ ಬೇರೆ ಬೇರೆಯವ್ರು ಬಿಡಿ, ಈ ತರ ಪ್ರೊಟೆಸ್ಟ್ಗಳು ನಡೀಬೇಕು, ಆದ್ರೆ ಕಾರಣ ಒಳ್ಳೇದಾಗಿರ್ಬೇಕು. ನನ್ನ ಉದ್ದೇಶ ಅಷ್ಟೇ. ಇಲ್ಲಿ CJP ಬಂತು ಇನ್ನೊಂದು ಬಂತು ಅದು ಸೆಕೆಂಡ್ರಿ. ಅವರ ಕೇಳಿದ ಉದ್ದೇಶಗಳು ಕೊನೆಗೆ ಆದಂತ ಟರ್ನ್ ಓವರ್ ಫುಲ್ಫಿಲ್ಲೇ ಆಗಲಿಲ್ಲ ನನ್ನ ಅನಿಸಿಕೆ. ಯಾಕೆ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವ್ರ ರಿಸಿಗ್ನೇಷನ್ ಕೇಳೋದ್ ಅವಶ್ಯಕತೆ ಇರಲಿಲ್ಲ. ನೀಟ್ಗೆ ಪರ್ಯಾಯ ಫ್ಯೂಚರ್ ಈ ರೀತಿ ಲೀಕ್ ಆಗದೆ ಇರೋದು ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ತೀರಾ ಅಂತ ಕೇಳ್ಬೇಕಾಯ್ತು. ಅದಕ್ಕೆ ಯಾರು ಪ್ರಯತ್ನನೂ ಮಾಡ್ಲಿಲ್ಲ. 1 ಕೋಟಿ ಅವ್ರ ಫ್ಯಾಮಿಲಿ ಕೊಟ್ವಿ. ನೆಕ್ಸ್ಟ್ ಇನ್ನೊಂದು 50 ಜನ ಸ್ಟೂಡೆಂಟ್ಸ್ ಆಯ್ತಾರೆ, ಅವ್ರಿಗೂ 1 ಕೋಟಿ ಕೊಟ್ವಿ. ನೆಕ್ಸ್ಟ್ ಇನ್ನೊಂದು 100 ಜನ ಸ್ಟೂಡೆಂಟ್ಸ್ ಆಯ್ತಾರೆ, ಅವ್ರಿಗೂ 1 ಕೋಟಿ ಕೊಟ್ವಿ. ಇದೇ ತರ ಕೊಡ್ತಾ ಹೋದ್ರೆ ಸಾಯ್ತಾನೆ ಇರ್ತಾರೆ ಮಕ್ಕಳು. ಬಟ್ ಆದ್ರೆ ಬೆನಿಫಿಟ್ ಏನು? ದೇಶಕ್ಕೆ ಬದಲಾಗಬೇಕಾಗಿರೋದು ವಿದ್ಯಾ ವ್ಯವಸ್ಥೆ. ಬಟ್ ಅದನ್ನ ಬದಲಾಯಿಸೋ ಪ್ರಯತ್ನ ಇಲ್ಲ, ಯಾರು ಮಾಡಲಿಲ್ಲ. ಲೀಡರ್ನ ಬದಲಾಯಿಸ್ಬಿಡಿ, ಯಾವುದೇ ಲೀಡರ್ ಬಂದ್ರು ಇದ್ದಿದ್ದೆ ಅಂಥದ್ದನ್ನ ಬದಲಾಯಿಸ್ಬೇಕಾಗಿರೋ ವಿದ್ಯಾರ್ಥಿಗಳು. ಅಲ್ಲಿ ಮಾಡಿದ್ದು ಶೋಕಿ, ಹಬ್ಬ, ಜಾತ್ರೆ, ಫುಡ್ ಫೆಸ್ಟಿವಲ್ ಇಂಥದ್ದು ನಡೀತೆ ಹೊರತು ಅದರಲ್ಲೂ ಏನು CJPಗೆ ಸಪೋರ್ಟಿವ್ ಆಗಿ ಬಾಂಗ್ಲಾದೇಶದಿಂದ ಫುಡ್ನ ಬುಕ್ ಮಾಡ್ತಾರೆ. ಅಲ್ಲಿ ಬರುವಂತ ಪ್ರೊಟೆಸ್ಟ್ಗೆ ಪಾಕಿಸ್ತಾನದಿಂದ, ದುಬೈಯಿಂದ, ಕತಾರಿಂದ ಫುಡ್ನ ಬುಕ್ ಮಾಡ್ತಾರೆ. ಮೆಡಿಕಲ್ ಫೆಸಿಲಿಟಿ ಯಾವುದೋ NGOಗಳು ಕೊಡುತ್ತೆ. ಅಂದ್ರೆ ಇದೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಒಂದು ದೊಡ್ಡ ಪ್ರಶ್ನೆ. ಈಗ ಭಾರತೀಯದವ್ರು ಯೋಚನೆ ಮಾಡ್ಬೇಕಾಗಿರುವಂತ ಪ್ರಶ್ನೆ. ಯಾಕೆ ಬಾಂಗ್ಲಾದೇಶದವರು ಫುಡ್ ಕೊಟ್ರು ಅಂದ್ರೆ ಈ ಪ್ರೊಟೆಸ್ಟು ಬಾಂಗ್ಲಾದೇಶಿಕರನ್ನ ಹೊರಗಡೆ ಹಾಕಿದ್ರಲ್ಲ ಅಂತದ್ರ ವಿರುದ್ಧ ಕೂಡ ಆಗಿತ್ತು. ಪ್ಲಸ್ NGOಗಳು ಯಾಕೆ ಸಪೋರ್ಟ್ ಮಾಡ್ತಾ ಇದೆ? ಈ FCRA ಬಿಲ್ ಬಂದ್ರೆ NGOಗಳಿಗೆ ತೊಂದರೆ ಆಗುತ್ತೆ, ಇದರಿಂದ ಮತಾಂತರ ಮಾಡುವುದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಎಷ್ಟೋ NGOಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ. ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು? ಈ ಪ್ರೊಟೆಸ್ಟ್ ಸರಿನಾ ತಪ್ಪ? CJP ಅಜೆಂಡಾ ಏನಾಗಿತ್ತು ಅನ್ನೋದೇ ಇಲ್ಲಿ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. CJP ಅಜೆಂಡಾ ಇಟ್ಕೊಂಡ್ಬಂದಿದೆ, ನೀಟ್ ವಿರುದ್ಧ ಹೋರಾಟ ಮಾಡ್ತೀವಿ. ನೀಟ್ ವಿರುದ್ಧ ಹೋರಾಟ ಮಾಡಿದ್ರೆ ನೀಟಲ್ಲಿ ಏನು ಬದಲಾವಣೆ ಆಯ್ತು? ಎಕ್ಸಾಮ್ ಅಲ್ಲಿ ಏನು ಬದಲಾವಣೆ ಮಾಡಿಸಿದ್ರು? ಅಲ್ಲಿ ಏನು ಬದಲಾವಣೆ ಆಗ್ಲಿಲ್ಲ. ಈ ತರ ಇನ್ನ ಎಷ್ಟೋ ಉಟ್ಕೋಬಹುದು. ಬಟ್ ಆದ್ರೆ ಬದಲಾವಣೆ ಮಾಡಿಸ್ತಾ ಇದೆ ಯೂಸ್ ಏನು? ಯಾರ್ದೋ ಒಬ್ರು ರೆಸಿಗ್ನೇಷನ್ ತಗೊಂಡ್ಬಿಟ್ವಿ, ನಾವು ಗೆದ್ಬಿಟ್ವಿ ಬೀಗ್ಬಿಟ್ರು. ರಿಸಿಗ್ನೇಷನ್ 10 ಜನ ಬರ್ತಾರೆ ಮಂತ್ರಿಗಳು, ನಾಳೆ ಸರ್ಕಾರನೇ ಬಿದ್ದೋಗ್ಬೋದು, ಹೊಸ ಮಂತ್ರಿ ಬರ್ಬೋದು. ಅವಾಗ್ಲೂ ಇದೇ ರೀತಿ ಪರಿಸ್ಥಿತಿ ಬಂದ್ರೆ ಅವಾಗ ಏನ್ ಮಾಡ್ತೀವಿ? ಅದೆಲ್ಲ ಬೇಕಾಗಿದ್ದು ಪರ್ಯಾಯ ವ್ಯವಸ್ಥೆ ಬೇಕಾಗಿತ್ತು ಎಜುಕೇಶನ್ ಸಿಸ್ಟಮ್ಗೆ. ಅಂತದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಬಿಡಿ. CJP ಆಗ್ಬೋದು, ಅದರಿಂದ ಇದ್ದಂತ ಸಪೋರ್ಟಿವ್ ಪಾರ್ಟಿಗಳಾಗ್ಬೋದು, ಅದಕ್ಕೆ ಬೇಕಾಗಿದ್ದೇನೋ ಗೌರ್ಮೆಂಟ್ ಅಪೋಸಿಟ್ ಆಗಿ ನಾವಿದೀವಿ ಅಂತ ತೋರಿಸ್ಬೇಕಾಗಿತ್ತು. ಒಂದು ಹೋರಾಟ ನಡೆಸೋ ಕೆಪಾಸಿಟಿ ಇದೆ ಅಂತ ತೋರಿಸ್ಬೇಕಾಗಿತ್ತು. ಆದ್ರೆ ಇದೆಲ್ಲ ವ್ಯರ್ಥ ಅನ್ನೋದು ಒಂದು ಲೆಕ್ಕಕ್ಕೆ ಜನ ಅರ್ಥ ಮಾಡ್ಕೋಬೇಕು. ಬದಲಾಗಬೇಕಾಗಿರೋದು ವ್ಯವಸ್ಥೆ. ಆ ವ್ಯವಸ್ಥೆ ಬದಲಾಗೋದ್ರ ಬಗ್ಗೆ CJP ಕೆಲವಷ್ಟು ಅಜೆಂಡಾ ಇಟ್ಕೊಂಡಿದೀವಿ ಅಂತ ಹೇಳ್ಬೋದು. ಇಲ್ಲಿದೆ ನೋಡಿ ಅಜೆಂಡಾ ತೋರಿಸ್ತಾ ಇದೀನಿ. ಕೆಲವಷ್ಟು ಅಜೆಂಡಾಗಳು ನಮ್ದು ಇದೆ. ಲೀಗಲ್ ಆಗಿರ್ಬೇಕು, ಹ್ಯೂಮನ್ ರೈಟ್ಸ್ ಹಿಂಗಿರ್ಬೇಕು, ಇನ್ನ ಯೂತ್ ಎಂಪವರ್ಮೆಂಟ್ ಆಗಬೇಕು, ಜನಕ್ಕೆ ಕೆಲಸ ಸಿಗ್ಬೇಕು, ಇನ್ನು ವುಮೆನ್ ರೆಪ್ರೆಸೆಂಟೇಷನ್ 50% ಇರಬೇಕು. ಈ ತರ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡಿದೀವಿ ಅಂತಾರೆ. ಪೊಲಿಟಿಕ್ಸ್ಗೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಓವರ್ ಆಲ್ ಆಗಿ ಅದನ್ನೇ ಹೇಳಿದ್ದು. ಇಲ್ಲಿ ಕರೆಕ್ಟ್ ಆಗಿರೋ ಅಜೆಂಡಾ ಇಲ್ಲದೆ ದೇಶದಲ್ಲಿ ದಂಗೆ ಸೃಷ್ಟಿ ಆಯ್ತು, ಧ್ವಂಸ ಆಯ್ತು. ಓವರ್ ಆಲ್ ಆಗಿ CJP ಅಜೆಂಡಾನೂ ಸರಿ ಇರಲಿಲ್ಲ, ಯುವಕರ ಮನಸ್ಥಿತಿನೂ ಸರಿ ಇರಲಿಲ್ಲ. ಎರಡಕ್ಕೂ ಒಂದಕ್ಕೊಂದು ಲಿಂಕ್ ಆಗಿ
ಇವ್ರು ಬರ್ದಂಗೆ ಆಗೋಯ್ತು. ವಿದ್ಯಾರ್ಥಿಗಳು ದಾರಿ ತಪ್ಪಿದ್ರು, ರಾಜಕೀಯ ಲಾಬಿಗಳಿಗೆ ಹೋರಾಟಗಳು ನಡೆದವು, ದುಡ್ಡು ಅಧಿಕಾರಕ್ಕೋಸ್ಕರ ಇಲ್ಲಿ ಜನ ಹಾತುರಿತಾ ಇದ್ದಾರೆ. ಹೇಗಾದ್ರೂ ಮಾಡಿ ಬಿಜೆಪಿ ಸರ್ಕಾರ ಬೀಳಿಸ್ಬೇಕು, ಫ್ಯೂಚರ್ ಅಲ್ಲಿ ಕಾಂಗ್ರೆಸ್ ಬರಬೇಕು ಅನ್ನೋ ಒಂದು ಆಸೆ ಇವ್ರದಾದ್ರೆ, ಈ ಕಡೆ ನಾವು ಹೆಸರು ಮಾಡ್ಕೊಳ್ಳೋಣ, ದುಡ್ಡು ಮಾಡ್ಕೊಳ್ಳೋಣ ಅನ್ನೋದು ಬಿಜೆಪಿ ಅವ್ರು. ಓವರ್ ಆಲ್ ಆಗಿ ಬಲಿಯಾದವ್ರು ಯಾರು, ಏಟ್ ತಿಂದವ್ರು ಯಾರು, ಒದ್ದಾಡೋರು ಯಾರು, ಜನ ಅರ್ಥ ಮಾಡ್ಕೋಬೇಕಷ್ಟೇ. ನಮ್ಮಲ್ಲೂ ನಡೀತು, ಅಲ್ಲಿ ಕನ್ನಡದವರು ಅನ್ನೋದಕ್ಕಿಂತ ಬೇರೆ ಬೇರೆ ರಾಜ್ಯದಿಂದ ಬಂದವರೇ ಹೋರಾಟ ಮಾಡಿದ್ದು. ಅಂದ್ರೆ ಕೆಲಸ ಇಲ್ಲ ಅನ್ನೋರು ಹೋರಾಟ ಮಾಡ್ತಾ ಇದ್ದಾರೆ, ಕೆಲಸ ಇರೋರು ಯಾರು ಕೂಡ ಹೋರಾಟಕ್ಕೆ ಹೋಗಲೇ ಇಲ್ಲ. ಅದರಲ್ಲೂ ಫ್ರೀ ಇರೋ ಟೈಮ್ನಲ್ಲಿ ಜ್ಯೂಸ್ ಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಂತ ಓದೋರು ವಿದ್ಯಾರ್ಥಿಗಳು ಹೋಗಿದ್ರು. ಜಸ್ಟ್ 20% ಇಂದ 30% ವಿದ್ಯಾರ್ಥಿಗಳು ಹೋಗಿರ್ಬೋದು. ಇನ್ನು 70% ಕಾರ್ಯಕರ್ತರು, ಪೊಲಿಟಿಕಲ್ ಪಾರ್ಟಿಗಳ ಕಾರ್ಯಕರ್ತರು, ಕೆಲಸ ಇಲ್ಲದೆ ಇರೋರು, ಇನ್ನ ಬೇರೆ ಬೇರೆಯವರು ಹೋಗಿದ್ರು. ಕಣ್ ಮುಂದೆ ಕಾಣಿಸಿದ ಪ್ರೂಫ್ಗಳು. ದುಡ್ಡು ಅನ್ನೋದು ಕೂಡ ಎಲ್ಲೆಲ್ಲಿಂದನೂ ಹರ್ಕೊಂಡ್ಬಂತು. ಸುಮ್ನೆ ದುಡ್ಡು ಅನ್ನೋದು ಯಾರು ಖರ್ಚು ಮಾಡೋದಿಲ್ಲ. ಒಂದು ಕೆಲಸಕ್ಕೆ ಖರ್ಚು ಮಾಡ್ತಾರೆ ಅಂದ್ರೆ ಏನಾದ್ರೂ ಒಂದು ಲಾಭ ಇದ್ರೇನೆ ಖರ್ಚು ಮಾಡ್ತಾರೆ, ಸುಮ್ನೆ ಯಾರು ಖರ್ಚು ಮಾಡ್ತಾರೆ? ಅಲ್ಲ, ಅದೇ ರೀತಿ ನಡೆದಿದ್ದು. ಯಾವುದೋ ಒಂದು ಲಾಭಕ್ಕೋಸ್ಕರ, ಲಾಬಿಗೋಸ್ಕರ ದುಡ್ಡು ಖರ್ಚು ಮಾಡೋದು. ಬಟ್ ಅದಾಯ್ತಾ ಬಿಡ್ತಾ ಸೆಕೆಂಡ್ರಿ. ಮುಂದೇನಾದ್ರೂ ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು, ಯಾವ್ದು ಸರಿ ಯಾವ ತಪ್ಪು ಅಂತ. ಇಲ್ಲ ಅಂದ್ರೆ ನಮ್ಮ ಜ್ಞಾನಿಗಳು ಬರ್ದಿದ್ರಲ್ಲ, ಅದೆಲ್ಲ ನಿಜ ಆಗ್ತಾ ಹೋಗುತ್ತೆ. ಇನ್ನ ದೆಹಲಿ ಹತ್ತಿ ಉರಿಯುತ್ತೆ. ದೆಹಲಿ ಹತ್ತಿ ಉರಿದು ಜನ ಎಲ್ಲ ಧ್ವಂಸ, ಅವರವರೇ ಹೊಡೆದಾಡ್ಕೊಂಡು ಸಾಯೋಂತ ಕಾಲ ಬರುತ್ತೆ. ಇದೇ ಇಷ್ಟಕ್ಕೆ ಅಲ್ಲ, ಧರ್ಮ ಯುದ್ಧಗಳು ನಡೆಯುತ್ತೆ ಅಂತ ಬರ್ದಿದ್ರು, ಅಂಥದ್ದು ಕೂಡ ನಡೀಬಹುದು. ಅಂಥದಕ್ಕೆ ನೀವೇ ಸಾಕ್ಷಿ ಆಗ್ತೀರಾ. ಎಷ್ಟೋ ವಿಷಯಗಳು ತಿಳಿಸ್ತಾ ಇರ್ತೀವಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.